ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನವೊಂದು ಪತನವಾಗಿದೆ. ಇದರ ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದು ಹಲವರಿಗೆ ಗಂಭೀರವಾಗಿ ಗಾಯವಾಗಿದೆ. ಬಾಂಗ್ಲಾದೇಶದಲ್ಲಿ ನಡೆದಂತಹ ಘಟನೆ ಇದು. F7 ಯುದ್ಧ ವಿಮಾನ ಪತನವಾಗಿದೆ. ಢಾಕಾದಲ್ಲಿ ಸ್ಕೂಲ್ ಮೇಲೆಯೇ ಈ ವಿಮಾನ ಪತನವಾಗಿರುವಂಥದ್ದು. ಈ ಘಟನೆಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹಲವರ ಸ್ಥಿತಿ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ, ಗಂಭೀರ ಅನ್ನೋದು ಗೊತ್ತಾಗ್ತಾ ಇದೆ. ತರಬೇತಿಯ ವೇಳೆ ನಿಯಂತ್ರಣವನ್ನು ಕಳೆದುಕೊಂಡು ಈ ದುರಂತ ಸಂಭವಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಧಗಧಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ನಡೆದಂತಹ ದುರಂತ ಇದು. ತರಬೇತಿಯ ಸಂದರ್ಭದಲ್ಲಿ F7 ಯುದ್ಧ ವಿಮಾನ ಏಕಾಏಕಿಯಾಗಿ ಪತನವಾಗಿದೆ. ಅದು ಕೂಡ ಶಾಲೆಯಲ್ಲಿ ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿಯೇ ಈ ವಿಮಾನ ಪತನವಾಗಿರುವಂಥದ್ದು. ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕ್ಷಣದಿಂದ ಕ್ಷಣಕ್ಕೆ ಸಾವು ನೋವುಗಳ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹಲವರ ಸ್ಥಿತಿ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಯುದ್ಧ ವಿಮಾನದಿಂದಾಗಿ ಬೆಂಕಿ ಕಾಣಿಸ್ಕೊಂಡಿತ್ತು. ಆ ಬೆಂಕಿಯ ವ್ಯಾಪ್ತಿ ತೀವ್ರವಾಗ್ತಾ ಇತ್ತು. ತತ್ಕ್ಷಣಕ್ಕೆ ಅದನ್ನು ನಂದಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಈ ವಿಮಾನದ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡವರನ್ನ ರಕ್ಷಿಸುವ ಕಾರ್ಯಾಚರಣೆ ಕೂಡ ಜೋರಾಗ್ತಾ ಇರುವಂಥದ್ದು. ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ. ಬೆಂಕಿ ಕ್ಷಣದಿಂದ ಕ್ಷಣಕ್ಕೆ ಧಗಧಗಿಸ್ತಾ ಇದೆ. ಇದರ ನಡುವೆ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. F7 ಯುದ್ಧ ವಿಮಾನ ಇದು ಮೇಡ್ ಇನ್ ಚೀನಾ. ಬಾಂಗ್ಲಾದೇಶದಲ್ಲಿ ತರಬೇತಿಯನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ನಿಯಂತ್ರಣವನ್ನು ಕಳೆದುಕೊಂಡು ಶಾಲೆಯ ಮೇಲೆ ವಿಮಾನ ಪತನವಾಗಿದೆ. ಅದರ ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ. ಢಾಕಾದ ಶಾಲೆ ಮೇಲೆ ಅಪ್ಪಳಿಸಿದ ಯುದ್ಧ ವಿಮಾನ ಪತನ ಆಗ್ತಾ ಇದ್ದಂತೆ F7 ಯುದ್ಧ ವಿಮಾನ ಹೊತ್ತಿ ಉರಿದಿದೆ. ದಿಕ್ಕೆಟ್ಟು ಓಡಿದ್ದಾರೆ ಶಾಲಾ ಕಟ್ಟಡದಲ್ಲಿದ್ದಂತಹ ವಿದ್ಯಾರ್ಥಿಗಳು. ಢಾಕಾದ ಶಾಲೆಯ ಮೇಲೆ ಯುದ್ಧ ವಿಮಾನ ಅಪ್ಪಳಿಸಿದ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಶಾಲೆಯತ್ತ ಪೇರೆಂಟ್ಸ್ ಕೂಡ ಮುಖ ಮಾಡಿದ್ದಾರೆ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಒಂದು ಕಡೆ ದಟ್ಟವಾದ ಹೊಗೆ, ಮತ್ತೊಂದು ಕಡೆ ಧಗಧಗಿಸುವಂತಹ ಬೆಂಕಿ. ಅದರ ನಡುವೆ ಈ ದುರಂತದಲ್ಲಿ ಸಿಲುಕಿಕೊಂಡಂತಹ ಮಕ್ಕಳನ್ನ, ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಂತಹ ವ್ಯಕ್ತಿಗಳನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ಜೋರಾಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೇ ಜಾಗದಲ್ಲಿಯೇ ಶಾಲೆ ಇತ್ತು. ಇದೇ ಶಾಲೆ ಮೇಲೇನೆ F7 ಚೀನಾ ನಿರ್ಮಿತ ಯುದ್ಧ ವಿಮಾನವೊಂದು ಪತನವಾಗಿದೆ. ಅದರ ಪರಿಣಾಮ ಇಡೀ ಶಾಲೆಗೆ ಕಟ್ಟಡಕ್ಕೇನೆ ಬೆಂಕಿ ಆವರಿಸಿಕೊಂಡಿದೆ. ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಈಗ ಆ ಜಾಗ ಇದ್ದಂತಹ ಶಾಲೆಯಲ್ಲಿ ಜನ ಮತ್ತು ವಿದ್ಯಾರ್ಥಿಗಳು ಹೇಗೆ ಓಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಂಕಿಯನ್ನು ನಂದಿಸುವಂತಹ ನಿಟ್ಟಿನಲ್ಲೂ ಕೂಡ ಹರಸಾಹಸವನ್ನು ಪಡಲಾಗ್ತಾ ಇದೆ. ಮತ್ತೊಂದು ಕಡೆ ಈ ದುರಂತದಲ್ಲಿ ಸಿಲುಕಿದವರನ್ನ ತತ್ಕ್ಷಣಕ್ಕೆ ರಕ್ಷಿಸುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ಜೋರಾಗ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪಾಠವನ್ನು ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿಯೇ F7 ಯುದ್ಧ ವಿಮಾನವೊಂದು ಪತನವಾಗಿದೆ. ಅದರ ಪರಿಣಾಮ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ದುರಂತದಲ್ಲಿ ಪ್ರಾಥಮಿಕವಾಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಲವರ ಸ್ಥಿತಿ ಕ್ರಿಟಿಕಲ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಸಾವು ನೋವುಗಳ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಹೋಗಿ ಈ ಯುದ್ಧ ವಿಮಾನ ಏನಿದೆ ಅದು ಶಾಲೆಯ ಮೇಲೆ ಅಪ್ಪಳಿಸಿರೋದ್ರಿಂದ, ಶಾಲೆಯ ಮೇಲೆ ಪತನವಾಗಿರೋದ್ರಿಂದ ಈ ದುರಂತದಲ್ಲಿ ಹೆಚ್ಚು ವಿದ್ಯಾರ್ಥಿಗಳೇ ಸಿಲುಕಿಕೊಂಡಿರುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಯುದ್ಧ ವಿಮಾನದ ಪತನದಿಂದಾಗಿ ಯಾವ ರೀತಿ ಶಾಲಾ ಆವರಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ.